ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆತ್ಮೀಯವಾದ ಶುಭೋದಯ ಸುಪ್ರಭಾತವನ್ನು ತಿಳಿಸ್ತಾ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ನಾವು ಇಂದು ನಮ್ಮಲ್ಲಿ ಒಂದು ವಿಶೇಷವಾದ ಪಕ್ಷಿ, ಅರಣ್ಯದ ವೈದ್ಯ ಅಂತ ಕರೆಯುವಂತಹ, ಡಾಕ್ಟರ್ ಆಫ್ ಎ ಫಾರೆಸ್ಟ್ ಅಂತ ಕರೆಯುವಂತಹ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯೇ ಬೇರಾವುದೂ ಅಲ್ಲ, ಮರಕುಟಿಗ ಅಥವಾ ವುಡ್ ಪೆಕರ್. ಇಂದು ನಾವು ತಿಳಿದುಕೊಳ್ಳೋದಕ್ಕೆ ಹೊರಟಿರುವಂತಹ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಗ ಅಥವಾ ಗೋಲ್ಡನ್ ಬ್ಯಾಕ್ಡ್ ವುಡ್ ಪೆಕರ್ ಅಥವಾ ಫ್ಲೇಮ್ ಬ್ಯಾಕ್ಡ್ ವುಡ್ ಪೆಕರ್ ಎಂಬೆಲ್ಲ ಹೆಸರುಗಳಿಂದ ಗುರುತಿಸಬಹುದು. ವೈಜ್ಞಾನಿಕವಾಗಿ ಇದರ ಹೆಸರು ಡಿನೋಪಿಯಂ ಬೆಂಗಾಲೆನ್ಸಿಸ್. ನೀವು ಈ ಹಳದಿ ಬೆನ್ನಿನ ಅಥವಾ ಚಿನ್ನದಂತಹ ಬಣ್ಣ ಹೊಂದಿರುವಂತಹ ಬೆನ್ನಿನ ಮರಕುಟಿಗವನ್ನು ಭಾರತದ ನಗರಗಳ ಪ್ರದೇಶದ ಅಥವಾ ನಗರದ ಅಂಚಿನಲ್ಲಿ ಕಂಡುಬರುವಂತಹ ಕೆಲವೇ ಮರಕುಟಿಗಗಳಲ್ಲಿ ಒಂದು. ಬೇರೆಲ್ಲ ಮರಕುಟಿಗಗಳನ್ನು ನೋಡಬೇಕು ಅಂದರೆ ನೀವು ಕಾಡಿಗೆ ಹೋಗಬೇಕು. ಆದರೆ ಈ ನಮ್ಮ ಹಳದಿ ಬೆನ್ನಿನ ಮರಕುಟಿಗವನ್ನು ನಗರದ ಅಂಚಿನಲ್ಲಿರುವಂತಹ ಕಾಡುಗಳು, ತೋಟಗಳು, ಒಣಗಿರುವಂತಹ ಬಲವಾದಂತಹ ಮರಗಳ ಸಾಲಿನಲ್ಲಿ ನೀವು ಸುಲಭವಾಗಿ ಅದು ಮಾಡುವಂತಹ ಶಬ್ದದಿಂದ ಗುರುತಿಸಬಹುದು. ಇದರ ಆಕಾರ ಮತ್ತು ಬಣ್ಣ ಹೆಸರಿನಲ್ಲೇ ಇರೋ ಹಾಗೆ ಹೊಂಬಣ್ಣದ ಬೆನ್ನಿನ ಮೈನಾಗಾತ್ರದ ಹಕ್ಕಿ. ತಲೆಯ ಮೇಲೆ ಹೊಳೆಯುವಂತಹ ಕೆಂಪು ಜುಟ್ಟು ಮತ್ತು ರೆಕ್ಕೆಯ ಕೆಳಭಾಗದಲ್ಲಿ ಕುತ್ತಿಗೆ, ಬಾಲದ ಪುಕ್ಕಗಳು ಕಪ್ಪಾಗಿರುತ್ತೆ. ಕಣ್ಣಿನ ಭಾಗದಲ್ಲಿ 2 ಬೂದು ಬಣ್ಣದ ಅಗಲವಾದ ರೇಖೆ ಕಣ್ಣಿನಿಂದ ಹೊರಟು ಹೊಟ್ಟೆಯ ಭಾಗದಲ್ಲಿ ಬಂದು ಸೇರುತ್ತವೆ. ತಲೆಯ ಮೇಲಿರುವಂತಹ ಕೆಂಪು ಜುಟ್ಟು ವಯಸ್ಕ ಗಂಡು ಹಕ್ಕಿಗೆ ಮಾತ್ರ ಇರುತ್ತೆ. ಹೆಣ್ಣು ಮತ್ತು ಮರಿ ಹಕ್ಕಿಗಳಿಗೆ ಈ ರೀತಿಯ ಕೆಂಪು ಜುಟ್ಟು ಇರೋದಿಲ್ಲ. ಅದರ ಬದಲಾಗಿ ಕಪ್ಪು ಬಣ್ಣದ ಬಿಳಿ ಚುಕ್ಕೆಗಳಿರುವಂತಹ ಜುಟ್ಟಿನ ಶಿಖರ ಹೆಣ್ಣು ಹಕ್ಕಿಗೆ ಇರುತ್ತೆ. ಸಣ್ಣ ಮರಿಗಳು ಹೆಣ್ಣು ಹಕ್ಕಿಯಂತೆಯೇ ಮಂದವಾಗಿ ಮಬ್ಬಾಗಿ ಇದರ ಶಿಖರ ಅಥವಾ ಜುಟ್ಟು ಕಾಣುತ್ತೆ. ಹಾರುವಾಗ ಈ ಹಕ್ಕಿಯನ್ನು ನೋಡೋದೇ ಎಂಥ ಒಂದು ಸುಂದರವಾದ ಕ್ಷಣ ಅಂತ ಹೇಳ್ಬೋದು. ತಲೆ ಮತ್ತು ಬೆನ್ನಿನ ಕೆಳಭಾಗ ಅಚ್ಚ ಕೆಂಪಾಗಿರುವಂತಹ ಈ ಹಕ್ಕಿ ರೆಕ್ಕೆಯ ಮಧ್ಯಭಾಗ ಪುಕ್ಕಗಳು ಹೊಳೆಯುವಂತಹ ಚಿನ್ನದ ಬಣ್ಣದಲ್ಲಿ, ರೆಕ್ಕೆಯ ಎರಡೂ ಬದಿಯ ಪುಕ್ಕಗಳು ಬೂದು ಬಣ್ಣದಲ್ಲಿ ಇದ್ದು, ಆ ಬೂದು ಬಣ್ಣದ ಮೇಲೆ ಸಾಲು ಸಾಲು ಬಿಳಿ ಚುಕ್ಕೆಗಳನ್ನು ನೋಡ್ಬೋದು. ನೀವು ಎಷ್ಟು ಮುದ್ದಾಗಿ ಕಾಣುತ್ತೆ ನೋಡೋದಕ್ಕೆ ಅಂದರೆ, ನೀವು ಹಾರುವಾಗ ಒಂದ್ಸರಿ ಈ ಪಕ್ಷಿಯನ್ನು ನೋಡಿದರೆ ಇಂಥ ಪಕ್ಷಿಯನ್ನು ನಾವು ಇವತ್ತಿನವರೆಗೂ ನೋಡಿಲ್ವಲ್ಲ ಅಂತ ಅನ್ಸುತ್ತೆ. ಅಷ್ಟು ತುಂಬ ಸುಂದರವಾಗಿರುವಂತಹ ವರ್ಣವಿನ್ಯಾಸವ ಪ್ರಕೃತಿ ಈ ಪಕ್ಷಿಗೆ ನೀಡಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ಪಕ್ಷಿ ಕೂಗುವಂಥದ್ದು ವಿಶೇಷವಾಗಿ ಗಹಗಹಿಸಿ ನಹಿಯುವಂತಹ ಒಂದು ಕೂಗನ್ನ ಹೊರಡಿಸುತ್ತೆ. ಟಿ ಎನ್ನುವಂತಹ ಕೂಗುವಂತಹ ವಿಶೇಷವಾದ ಶಬ್ದವನ್ನು ಹೊರಡಿಸುತ್ತೆ. ನೀವು ಒಮ್ಮೆ ಈ ಶಬ್ದವನ್ನು ಕೇಳಿಸ್ಕೊಳ್ಳಿ. ಕೇಳಿದ್ರಲ್ಲ ಯಾವ ರೀತಿ ಈ ಪಕ್ಷಿ ಕೂಗುತ್ತೆ ಅನ್ನೋದನ್ನು ಗಮನಿಸಿದ್ರಿ ಅಲ್ವಾ? ಈ ಪಕ್ಷಿಯ ಆಹಾರ ಅಂತ ಹುಡುಕ್ತಾ ಹೋದರೆ ಇದೊಂದು ಕೀಟಾಹಾರಿ ಅಥವಾ ಇನ್ಸೆಕ್ಟಿವೋರಸ್ ಅಂತ ಕರಿಬಹುದು. ತನ್ನ ಬಲವಾದ ಕೊಕ್ಕಿನಿಂದ ಮರದ ತೊಗಟೆಯ ಮೇಲ್ಮೈಯಲ್ಲಿ ರಂಧ್ರವನ್ನು ಮಾಡಿ ಅಥವಾ ತೂತವನ್ನು ಕೊರೆದು ಮರವನ್ನು ಕೊರೆಯುವಂತಹ ಜೀರುಂಡೆಯ ಲಾರ್ವಾಗಳನ್ನು, ಕಂಬಳಿ ಹುಳಗಳು ಅಥವಾ ಚುಂಗುಳಗಳನ್ನು, ಇರುವೆಗಳು, ಗೆದ್ದಲ ಹುಳಗಳು, ಮರಹೇನು, ಚಕ್ಕಲಿ ಹುಳ, ಅಷ್ಟಪದಿಗಳಾಗಿರುವಂತಹ ಝರಿ ಮುಂತಾದವುಗಳನ್ನು ಹಿಡಿದು ತಿನ್ನುತ್ತೆ. ಇದಷ್ಟೇ ಅಲ್ಲದೆ ಸಾಂದರ್ಭಿಕವಾಗಿ ಪಪ್ಪಾಯ, ಅಂಜೂರ, ಬೆಟ್ಟದ ನಲ್ಲಿಗೆ ಹಣ್ಣುಗಳನ್ನು ಕೂಡ ತಿನ್ನುತ್ತೆ. ಕೆಲವು ಹೂಗಳ ಮಕರಂದವನ್ನು ಕೂಡ ಸೇವಿಸುತ್ತೆ. ಕಾಡುಗಳಲ್ಲಿ ಹಳೆಯ ಒಣಗಿದ ಮರಗಳನ್ನು ಕುಕ್ಕಿ, ಗೆದ್ದಲು ಮತ್ತು ಕಾಂಡ ಕೊರೆಯುವ ಹುಳಗಳನ್ನು ತಮ್ಮ ಉದ್ದವಾದ ನೀಳ ನಾಲಿಗೆಯ ಸಹಾಯದಿಂದ ಹಿಡಿದು ತಿನ್ನುತ್ತೆ. ಎಷ್ಟು ವಿಶೇಷ ಅಂದರೆ, ನಿಮಗೆ ಈ ಒಂದು ಮರವನ್ನು ಕೊರೆಯುವಂತಹ ಸಂದರ್ಭದಲ್ಲಿ ಆಶ್ಚರ್ಯ ಅನ್ಸುತ್ತೆ. ಹೇಗೆ ಅಂದರೆ, ನಾವೆಲ್ಲ ಈ ಪಕ್ಷಿ ಮರವನ್ನು ಕೊರಿಬೇಕಾದ್ರೆ, ಕುಟ್ಟಬೇಕಾದ್ರೆ ಅದರ ಕೊಕ್ಕು ಎಷ್ಟು ಉದ್ದ ಇದೆ ಅಂತ ನೀವು ಗಮನಿಸಿರ್ತೀರೋ, ಕೊಕ್ಕಿನ 4 ಪಟ್ಟು ಹೆಚ್ಚು ಉದ್ದ ಅದರ ನಾಲಿಗೆ ಇರುತ್ತೆ. ಹೇಗಿರುತ್ತೆ ಅಂದರೆ, ಒಂದು ದಾರದುಂಡೆಗೆ ದಾರವನ್ನು ಸುತ್ತಿ ಇಟ್ಟಾಗ ಹೇಗಿರುತ್ತೆ, ಅದು ಬೇಕು ಅಂದಾಗ ನಾಲಿಗೆಯನ್ನು ಉದ್ದ ಮಾಡಿ ಮತ್ತೆ ವಾಪಸ್ ಎಲಾಸ್ಟಿಕ್ ದಾರ ಹೇಗೆ ವಾಪಸ್ ಸುತ್ತಕೊಳ್ಳುತ್ತಲ್ಲ, ಅದೇ ರೀತಿಯ ವ್ಯವಸ್ಥೆ ಇದರ ನಾಲಿಗೆ ಮತ್ತು ತಲೆಯಲ್ಲಿರುವಂಥ ಒಂದು ಭಾಗಕ್ಕಿದೆ. ನಾಲಿಗೆ ಬೇಕು ಅಂದಾಗ ಉದ್ದ ಆಗುತ್ತೆ, ಮತ್ತೆ ವಾಪಸ್ ಒಳಗಡೆ ಎಳ್ಕೊಂಡಾಗ ನೇರವಾಗಿ ಹೋಗಿ ಸುತ್ತಕೊಳ್ಳುತ್ತೆ. ಈ ರೀತಿ ವಿಶೇಷವಾದ ನಾಲಿಗೆಯ ವ್ಯವಸ್ಥೆ ನಮ್ಮ ಎಲ್ಲ ಮರಕುಟಿಗಗಳಿಗೂ ಇದೆ. ಹಾಗಾಗಿ ಕೊಕ್ಕು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗುತ್ತೆ. ಅದರಿಂದ ಮುಂದಕ್ಕೆ ತನ್ನ ನಾಲಿಗೆಯನ್ನು ಹಾಕಿ
ಅಲ್ಲಿರುವಂತಹ ಕೀಟಗಳನ್ನು ಹಿಡಿದು ತಿನ್ನುವಂಥ ಕೆಲಸವನ್ನು ಈ ನಮ್ಮ ಮರಕುಟಿಕ ಪಕ್ಷಿ ಮಾಡುತ್ತೆ. ಮರ ಹತ್ತುವಾಗ ತಮ್ಮ ಬಲವಾದ ರೆಕ್ಕೆಗಳ ಆಧಾರದ ಮೇಲೆ ಕುಪ್ಪಳಿಸಿ ಹತ್ತುತ್ತೆ. ಮರದಲ್ಲಿ ಢಮ 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 ಶಬ್ದ ಮಾಡುತ್ತಾ ಅಸಾಧ್ಯ ವೇಗದಲ್ಲಿ ಕೊಕ್ಕಿನಿಂದ ಮರದ ಮೇಲ್ಮೆಯನ್ನು ಕುಟುಕಿ ರಂಧ್ರವನ್ನು ಕೊರೆಯುತ್ತೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಯಾವತ್ತಾರು ಒಂದು ದಿವಸ ಓಡಾಡಬೇಕಾದ್ರೆ ಗೋಡೆಗೋ ಅಥವಾ ಮೇಲ್ಗಡೆ ಇರುವಂತಹ ಬಾಗಿಲಿನ ಚೌಕಟ್ಟಿಗೋ ತಲೆಗೆ ನಮಗೊಂದು ಪೆಟ್ಟಾಗತ್ತೆ. ಒಂದು ಸರಿ ತಲೆಗೆ ನಮಗೆ ಪೆಟ್ಟಾದಾಗಲೇ ಸುಧಾರಿಸ್ಕೊಳ್ಳೋಕ್ಕೆ ಸುಮಾರು 2 ರಿಂದ 5 ನಿಮಿಷ ಸಮಯ ಬೇಕು. ನೀವು ಯೋಚಿಸಿ, ಈ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಗ 1 ನಿಮಿಷಕ್ಕೆ 48 ರಿಂದ 62 ಬಾರಿ ಕೊಟ್ಟತ್ತೆ. ಅದು ಮಿಲನದ ಸಮಯದಲ್ಲಿ ಇನ್ನೂ ಹೆಚ್ಚು ಕೂಡ ಆಗಬಹುದು. ಹಾಗಿದ್ರೆ ಇಷ್ಟೆಲ್ಲ ಬಾರಿ ಕುಟ್ಟಬೇಕಾದ್ರೆ ಅದರ ತಲೆಗೇನು ಪೆಟ್ಟಾಗೋದಿಲ್ವಾ? ನಾವು ಒಂದ್ಸರಿ ಗೋಡೆಗೆ ತಲೆ ಡಿಕ್ಕಿ ಹೊಡ್ಸ್ಕೊಂಡ್ರೆ ನಮಗೆ ತಲೆನೋವು ತಡೆಯೋದಕ್ಕಾಗೋದಿಲ್ಲ. ತಲೆಯೆಲ್ಲ ಒಂಥರ ಜುಮ್ ಅನ್ನಿಸ್ತಾ ಇರುತ್ತೆ, ತಲೆಯೆಲ್ಲ ನೋವಾಗ್ತಾ ಇರುತ್ತೆ. ಈ ಪಕ್ಷಿ ಇಷ್ಟೊಂದು ಸರಿ ಕುಟ್ಟಿದ್ರೂ ಏನೋ ಆಗಲ್ಲ ಅಂದರೆ ಪ್ರಕೃತಿ ಒಂದು ವಿಶೇಷವಾದ ಶಕ್ತಿಯನ್ನು ಈ ಮರಕುಟಿಕ ಪಕ್ಷಿಯ ತಲೆಗೆ ಕೊಟ್ಟಿದೆ. ಹೇಗೆ ನಮ್ಮ ವಾಹನಗಳಲ್ಲಿ ಸಸ್ಪೆನ್ಷನ್ ಅಂತ ಏನು ಕರಿತೀವಿ, ಯಾವುದಾದ್ರೂ ಗುಂಡಿ ಸಿಕ್ಕಾಗ ಅದನ್ನು ದಾಟಿ ಹೋಗ್ತೀವಿ, ಅದು ಗಾಡಿ ಇಳಿಸಿದ್ರೂ ಕೂಡ ನಮ್ಮ ವಾಹನಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದೇ ರೀತಿಯ ಸಸ್ಪೆನ್ಷನ್ನ ವ್ಯವಸ್ಥೆಯನ್ನು ನಮ್ಮ ಈ ಮರಕುಟಿಕ ಪಕ್ಷಿಗಳ ತಲೆಯಲ್ಲಿ ಈ ಪ್ರಕೃತಿ ಅಥವಾ ನಿಸರ್ಗ ನೀಡಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಅದು ಎಷ್ಟೇ ಸರಿ ಕುಟ್ಟಿದ್ರೂ ಕೂಡ ಅದರ ಮೆದುಳಿಗೆ ಯಾವುದೇ ರೀತಿಯ ಅಪಾಯ ಇರೋದಿಲ್ಲ. ಈ ರೀತಿ ವಿಶೇಷವಾದಂತಹ ಶಕ್ತಿಯನ್ನ ನಮ್ಮ ಮರಕುಟಿಕ ಪಕ್ಷಿಗೆ ಮಾತ್ರ ಇದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಹಾಗೆ ಅದಕ್ಕೆ ಒಂದು ವಿಶೇಷವಾದಂತಹ ವ್ಯವಸ್ಥೆಯೂ ಕೂಡ ಇದೆ. ಅದನ್ನ ನಾಲಿಗೆ ಮತ್ತೆ ಈ ಒಂದು ತಲೆಯ ವ್ಯವಸ್ಥೆ, ಮೆದುಳಿನ ರಚನೆ ಇದೆಯಲ್ಲ, ಸಂಪೂರ್ಣ ಬೇರೆ ಪಕ್ಷಿಗಳಿಗೆ ಹೋಲಿಸಿದ್ರೆ ತುಂಬಾ ವಿಶೇಷವಾದ ರೀತಿಯಲ್ಲಿ ನಿರ್ಮಾಣವಾಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ನಮ್ಮ ಹಳದಿ ಬೆನ್ನಿನ ಮರಕುಟಿಗ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಬರ್ಮಾ ದೇಶಗಳಲ್ಲಿ ಕಂಡುಬರುತ್ತೆ. ಮಾರ್ಚ್ನಿಂದ ಆಗಸ್ಟ್ವರೆಗೂ ಮರದ ಪೊಟರೆಗಳಲ್ಲಿ ಕೊರೆದು ಗೂಡನ್ನು ನಿರ್ಮಿಸುತ್ತವೆ. ಇವುಗಳಿಗೆ ಒಂದು ವಿಶೇಷವಾದಂತಹ ಕಾಲಿನಲ್ಲಿ ಶಕ್ತಿ ಇದೆ. ಅದನ್ನು ಜೈಗೋಡಾಕ್ಟೈಲ್ ಅಂತ ಕರೀತಾರೆ. ಜೈಗೋಡಾಕ್ಟೈಲ್ ಪಾದಗಳು ಅಥವಾ ಲೆಗ್ಸ್ ಅಂತ ಕರಿತೀವಿ. ಈ ಜೈಗೋಡಾಕ್ಟೈಲ್ ಅಂತಂದರೆ ಕಾಲಿನಲ್ಲಿ ಇರುವಂತಹ 2 ಬೆರಳುಗಳು ಮೇಲ್ಭಾಗಕ್ಕೆ ಅಥವಾ ಮುಂದಕ್ಕೆ, 2 ಬೆರಳುಗಳು ಹಿಂದಕ್ಕೆ ಅಥವಾ ಹಿಂಭಾಗಕ್ಕೆ ಇರುತ್ತೆ. ಹಾಗಾಗಿ ಮರವನ್ನ 90 ಡಿಗ್ರಿ ಆಂಗಲ್ನಲ್ಲಿ ನಿಂತ್ಕೊಂಡು ಮರವನ್ನು ಕುಟ್ಟಬೇಕಾದಂತಹ ಸಂದರ್ಭದಲ್ಲಿ ಮರವನ್ನ ಹಿಡಿಯೋದಕ್ಕೆ ತುಂಬಾ ಅನುಕೂಲಕರವಾದಂತಹ ವ್ಯವಸ್ಥೆ ಇದಕ್ಕೆ ದೇಹದಿಂದನೇ ನಿರ್ಮಿತವಾಗಿ ಬಂದಿದೆ. ಹಾಗಾಗಿ ಮರಗಳನ್ನ ಹಿಡಿಯೋದಕ್ಕೆ ತುಂಬಾ ಅನುಕೂಲ ಈ ಪಕ್ಷಿಗೆ. ಅದಷ್ಟೇ ಅಲ್ಲದೆ ನಾವು ಮಳೆಗಾಲದಲ್ಲಿ ನೋಡಿದರೆ ಈ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಬಹುದು. ಬೇರೆಲ್ಲ ಪಕ್ಷಿಗಳ ಪುಕ್ಕಗಳು ತೆಳ್ಳಗೆ ನೂಲಿನಂತೆ ಇರುತ್ತೆ. ನೀರು ಬಿದ್ದಾಗ ಅವು ಸಂಕುಚಿತವಾಗುತ್ತೆ. ಮತ್ತು ಬಿಸಿಲು ಬಂದಾಗ ಒಣಗಿದಂತಹ ಸಂದರ್ಭದಲ್ಲಿ ಅದು ವಿಕಸಿತವಾಗಿ ಹರಡುತ್ತೆ. ಆದರೆ ನಮ್ಮ ಈ ಮರಕುಟಿಕಗಳಲ್ಲಿ ಹಾಗಾಗೋದಿಲ್ಲ. ಮರಕುಟಿಕಗಳ ರೆಕ್ಕೆ ಪುಕ್ಕಗಳು ತುಂಬ ಎಲ್ಲ ಪಕ್ಷಿಗಳಿಗಿಂತ ಬಲಿಷ್ಠವಾದವು ಅಂತ ಹೇಳ್ಬೋದು. ಯಾಕಂದರೆ ಮಳೆ ಬಂದರೂ ಕೂಡ ಒದ್ದೆ ಆದ್ರೂ ಅವು ಸಂಕುಚಿತವಾಗಿ ಮೆತ್ತಗಾಗಿ ಮಡ್ಸ್ಕೊಳ್ಳೋದಿಲ್ಲ. ಅದನ್ನು ಒಣಗಿಸ್ಕೊಳ್ಬೇಕಾದಂಥ ಪ್ರಮೇಯ ಬರೋದಿಲ್ಲ. ಅದೇ ಬಿಸಿಲು ಬಂದಾಗಲೂ ಕೂಡ ಬಿಸಿಲಿಗೆ ತುಂಬ ಗರಿಗರಿಯಾಗಿ ಹರಡ್ಕೊಳ್ಳೋದಿಲ್ಲ. ಆ ರೀತಿಯ ವಿಶೇಷವಾದ ವ್ಯವಸ್ಥೆ ನಮ್ಮ ಮರಕುಟಿಕ ಪಕ್ಷಿಯ ರೆಕ್ಕೆ ಪುಕ್ಕಗಳಿದೆ. ಹಾಗಾಗಿ ಅದರ ಬಲದಿಂದನೇ 2 ಕಾಲುಗಳಿಂದ ಏನು ಬಲವನ್ನು ಹಿಡ್ಕೊಂಡಿರುತ್ತೋ ಅದಷ್ಟೇ ಅಲ್ಲದೆ ಅದರ ಬಾಲದ ಪುಕ್ಕ ಕೂಡ ಮರಕ್ಕೆ ಒಂದು ಊರ್ಗೋಲಾಗಿ ನಿಂತ್ಕೊಂಡು ಮರವನ್ನು ಕುಟ್ಟುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಈ ರೀತಿ ವಿಶೇಷವಾದಂತಹ ಶಕ್ತಿ ಇರೋದು ನಮ್ಮ ಮರಕುಟಿಕ ಪಕ್ಷಿಗೆ ಮಾತ್ರ. ಬೇರೆ ಯಾವುದೇ ಪಕ್ಷಿಗಳಿಗೆ ಈ ರೀತಿ ವಿಶೇಷವಾದ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿ ಇದನ್ನ ಹೇಳೋದು ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅದರ ವಿಶೇಷವನ್ನು ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಈ ಪಕ್ಷಿಯ ಕೊಕ್ಕುಗಳು ಕೂಡ ಅತ್ಯಂತ ಮೊನಚಾಗಿ ಚೂಪಾಗಿರುತ್ತೆ. ಹಾಗಾಗಿ ರಂಧ್ರವನ್ನು ಕೊರೆಯೋದಕ್ಕೆ ಅತ್ಯಂತ ಸಹಕಾರಿಯಾಗಿದೆ. ಒಂದ್ಸರಿಗೆ 3 ರಿಂದ 4 ಮೊಟ್ಟೆಗಳನ್ನು ಮರಕುಟಿಕ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಕ ಇಡುತ್ತೆ. ಮೊಟ್ಟೆಗಳು ಹೊಳಪುಳ್ಳ ಬಿಳಿ ಬಣ್ಣವನ್ನು ಹೊಂದಿರುತ್ತೆ. 11 ರಿಂದ 28 ದಿನಗಳವರೆಗೆ ಮೊಟ್ಟೆಗಳಿಗೆ ಗಂಡು ಮತ್ತು ಹೆಣ್ಣು ಪಕ್ಷಿ ಎರಡೂ ಕೂಡ ಒಂದಾದ ನಂತರ ಒಂದರಂತೆ ಕಾವನ್ನು ಕೊಡುತ್ತೆ. ಹಾಗೆ ಮೊಟ್ಟೆ ಇಡೋದು, ಹೊರಗಡೆ ಬಂದಂತಹ ಮರಗಳಿಗೆ ಗುಟುಕು ಕೊಡೋದು, ಅವುಗಳ ಪಾಲನೆ ಪೋಷಣೆ, ಹಾರುವುದನ್ನು ಕಲಿಸುವುದು ಸಹ ಈ 2 ಪಕ್ಷಿಗಳು ಸಮಾನವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ. ಈ ರೀತಿ ಮರಕುಟಿಕ ಪಕ್ಷಿ ಸಮಾನವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ತನ್ನ ಎಲ್ಲ ಕೆಲಸಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತೆ. ಪೊಟರೆಗಳನ್ನು ಕೊರೆಯೋದ್ರಿಂದ ಹಿಡಿದು ಮರಿಗಳನ್ನು ಹಾರುವುದು ಕಲಿಸುವವರೆಗೂ ಕೂಡ ಒಂದು ವಿಶೇಷವಾದ ಪಕ್ಷಿ ಅಲ್ವಾ. ನಾನು ನಿಮಗೆ ಹೇಳಿದೆ ಆಗಲೇ ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಕರೀತಾರೆ ಅಂತ. ನೀವೆಲ್ಲ ಈ ಮರಕುಟಿಕ ಪಕ್ಷಿಯನ್ನು ನೋಡಿದರೆ ಬಲವಾದಂತಹ ಮರದ ಮೇಲೆ ಕೂತ್ಕೊಂಡು ಢಮ 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 ಅಂತ ಕುಟ್ಟುವಂತಹ ಶಬ್ದದಿಂದ ಕುಟ್ತಾ ಇರುತ್ತೆ. ನೀವೆಲ್ಲ ಕೇಳಿರ್ತೀರ ಇದನ್ನು. ಅದೇ ಈ ಥರ ಶಬ್ದ ಮಾಡಬೇಕಾದ್ರೆ ಅದಕ್ಕೆ ಏನು ಉಪಯೋಗ? 2 ಸಂದರ್ಭದಲ್ಲಿ ಆ ಥರ ಶಬ್ದವನ್ನು ಮಾಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಒಂದು ಪೊಟರೆಯನ್ನು ಗೂಡನ್ನು ಕೊರಿಬೇಕಾದ್ರೆ ಅಥವಾ ಹುಳಗಳನ್ನು ಹಿಡಿದು ತಿನ್ನಬೇಕಾದ್ರೆ ಅಂತ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ತನ್ನ ಶಬ್ದವನ್ನು ಹೊರಡಿಸಿ
ಈ ಮರವನ್ನು ಕುಟ್ಟುವಂತಹ ಶಬ್ದದಿಂದ ಹಲವಾರು ರೀತಿಯ ಸೂಚನೆಗಳನ್ನು ಬೇರೆ ಪಕ್ಷಿಗಳಿಗೆ ತನ್ನ ಕುಟುಂಬಕ್ಕೆ ಕೊಡುವಂಥ ಕೆಲಸ ಮಾಡುತ್ತೆ. ಈಗ ಒಂದು ಮರಕುಟ್ಕ ಪಕ್ಷಿ ಯಾವ ರೀತಿ ಕುಟ್ಟುವಂತಹ ಶಬ್ದ ಇದೆ ಅನ್ನೋದನ್ನು ಒಂದ್ಸರಿ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಂಡ್ರಲ್ಲ, ಎಷ್ಟು ವಿಶೇಷವಾದಂತಹ ಶಬ್ದ, ಡಮ 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 ಡಮ. ಈ ಶಬ್ದ ಇದೆಯಲ್ಲ, ಮಾಡುವಂಥ ಪ್ರತಿ ಶಬ್ದವೂ ಕೂಡ ಬೇರೆ ಬೇರೆ ಅರ್ಥಗಳನ್ನೇ ಕೊಡುತ್ತೆ. ಬೆಳಗ್ಗೆ ಎದ್ದ ನಂತರ ಮರಕುಟುಕ ಪಕ್ಷಿ ಬಂದು ಈ ಒಣಗಿರುವಂತಹ ಮರಕ್ಕೆ ಒಂದು ಜೋರಾದ ಶಬ್ದವನ್ನು ಮಾಡುತ್ತೆ. ಆ ಶಬ್ದವನ್ನು ಮಾಡಿದಾಗ ಅದರ ಅರ್ಥ, ನಾನು ನನ್ನ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಎದ್ದಿದ್ದೀನಿ ಅಂತ ತನ್ನ ಗಡಿಯನ್ನು ಗುರುತಿಸ್ಕೊಳ್ಳೋದಕ್ಕೆ, ತನ್ನ ಗಡಿ ಪ್ರವೇಶವನ್ನು ಬೇರೆ ಯಾವುದೇ ಇನ್ನೊಂದು ಮರಕುಟುಕ ಪಕ್ಷಿಗಳು ಬರಬಾರ್ದು ಅನ್ನೋದಕ್ಕೆ, ಟೆರಿಟರಿಯನ್ನು ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಈ ಶಬ್ದವನ್ನು ಮಾಡುತ್ತೆ. ಕೆಲವು ಸಾರಿ ಅಲ್ಲಿರುವಂತಹ ತನ್ನ ಪರತಂತ್ರ ವೈರಿಗಳನ್ನು ಓಡಿಸೋದಕ್ಕೋಸ್ಕರ, ಹೆದರಿಸೋದಕ್ಕೋಸ್ಕರ, ಮತ್ತು ದೂರದಲ್ಲಿ ಕೂತಿರುವಂತಹ ತನ್ನ ಕುಟುಂಬಕ್ಕೆ ಶಬ್ದವನ್ನು ಕೊಡೋದ್ರ ಮಾತ್ರ ಅಲ್ಲಿಂದ ಉತ್ತರವನ್ನು ಪಡೆಯೋದಕ್ಕೋಸ್ಕರ, ಸಂವಹನ ಮಾಧ್ಯಮಕ್ಕೋಸ್ಕರನೂ ಕೂಡ ಈ ಎಲ್ಲ ರೀತಿಯ ಲಯಬದ್ಧವಾದ ಶಬ್ದವನ್ನು ಹೊರಡಿಸುತ್ತೆ ನಮ್ಮ ಈ ಮರಕುಟುಕ ಪಕ್ಷಿ. ಇದರಲ್ಲಿ ಎಷ್ಟು ವಿಶೇಷಗಳು ಅಂದರೆ, ಈ ಕುಟ್ಟುವಂತಹ ಶಬ್ದವೇ ವಿಶೇಷ. ಕುಟ್ಟುವಂತಹ ಶಬ್ದ ಯಾವುದಕ್ಕೆ ಉಪಯೋಗಿಸುತ್ತೆ ಅಂತ ನಾನೀಗೆಲ್ಲ ಹೇಳಿದೆ. ಆದರೆ ಈ ಶಬ್ದವನ್ನು ಕೇಳಿಸ್ಕೊಬೇಕಾದ್ರೆ ಎಲ್ಲಾದರೂ ಒಂದ್ಸರಿ ನೀವು ಮರಕುಟುಕ ಪಕ್ಷಿ ಕುಟ್ಟತಾ ಇದೆ ಅಂತಂದಾಗ ನೀವು ಈ ಶಬ್ದವನ್ನು ಗುರುತಿಸೋದು ತುಂಬ ಸುಲಭ. ನಿಧಾನವಾಗಿ ಕೇಳಿಸ್ಕೊಂಡ್ರೆ ನಮ್ಮಲ್ಲಿ ಬೇರೆ ಬೇರೆ ಜಾತಿಯ ಮರಕುಟುಕ ಪಕ್ಷಿಗಳಿದೆ. ಉದಾಹರಣೆಗೆ ಹಳದಿ ಬೆನ್ನಿನ ಮರಕುಟುಕ, ಹೆಮ್ಮರಕುಟುಕ, ಹಸಿರು ಮರಕುಟುಕ, ಒಂದೇ ಜಾತಿಯಲ್ಲಿ ಬೇರೆ ಬೇರೆ ವಿಂಗಡಣೆಯನ್ನು ಮಾಡಿದ್ದಾರೆ. ಈ ಪಕ್ಷಿಗಳು ಎಲ್ಲವೂ ಒಂದೇ ಥರ ಮರವನ್ನು ಕುಟ್ಟೋದಿಲ್ಲ. ಕುಟ್ಟುವ ವಿಧಾನಗಳು ಬೇರೆ. ಕುಟ್ಟುವ ಲಯ ಅಥವಾ ತಾಳ ಅಂತ ಕರಿತೀವಲ್ಲ, ಆ ತಾಳಗಳು ಬೇರೆ. ಎಷ್ಟು ಚೆನ್ನಾಗಿ ಕುಟ್ಟುತ್ತೆ ಅಂದರೆ, ಒಂದು ಪಕ್ಷಿ ಕುಟ್ಟಿದಂತಹ ರೀತಿಯಲ್ಲಿ ಇನ್ನೊಂದು ಪಕ್ಷಿ ಕುಟ್ಟೋದಿಲ್ಲ, ಅಂದರೆ ಇನ್ನೊಂದು ಜಾತಿಯ ಪಕ್ಷಿ ಕುಟ್ಟೋದಿಲ್ಲ. ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ, ಸಂಗೀತದಲ್ಲಿ ನಾವು ತಾಳ ವಾದ್ಯಗಳನ್ನು ಉಪಯೋಗಿಸ್ತೀವಿ. ಆ ತಾಳ ಎಷ್ಟು ಸಂಗೀತಕ್ಕೆ ಮುಖ್ಯ ಆಗುತ್ತೆ ಅಂದರೆ, ತಾಳ ತಪ್ಪಿದರೆ ಸಂಗೀತವೂ ತಪ್ಪಿ ಹೋಗುತ್ತೆ. ಅದೇ ರೀತಿಯಲ್ಲಿ ಈಗ ಹಳದಿ ಬೆನ್ನಿನ ಮರಕುಟುಕ ನಾನು ಹಿಂದೆ ಹೇಳಿದಾಗೆ 1 ನಿಮಿಷಕ್ಕೆ 48 ಸರಿ ಕುಟ್ಟುತ್ತೆ ಅಂತ ಹೇಳಿದೆ. ಆ 48 ಸರಿ ಕುಟ್ಟುವಾಗ ಕುಟ್ಟುವಂತಹ ವೇಗ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಅದರ ತಾಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪ್ರತಿ ಸರಿ ಕುಟ್ಟಬೇಕಾದ್ರೆ 1 2 3 4 1 2 1 2 3 4 1 2 1 2 3 4 1 2 ಈ ರೀತಿಯಲ್ಲಿ ಕುಟ್ತಾ ಹೋಗುತ್ತೆ. ಕೆಲವು ಸಮಯದಲ್ಲಿ ಬೇರೆ ಬೇರೆ ಕರೆಗಳನ್ನು ಕೊಡುವಾಗ ಇದು ಬದಲಾವಣೆ ಕೂಡ ಆಗುತ್ತೆ. ಅದೇ ನಮ್ಮ ಹೆಮ್ಮರಕುಟುಕ ಕುಟ್ಟಬೇಕಾದ್ರೆ 1 ನಿಮಿಷಕ್ಕೆ 52ರಿಂದ 58 ಸರಿ ಕುಟ್ಟುತ್ತೆ ಅಂತ ಅಂದಾಜನ್ನು ಮಾಡಬಹುದು. ಆ ಅಂದಾಜಲ್ಲಿ ಅದು ಕುಟ್ಟುವಂತಹ ಲಯ ಕೂಡ ಬೇರೆ ಇರುತ್ತೆ. 1 2 1 2 3 1 2 1 2 3 ಈ ರೀತಿಯ ಲಯದಲ್ಲಿ ಕುಟ್ತಾ ಹೋಗುತ್ತೆ. ಅದೇ ಹಸಿರು ಬಣ್ಣದ ಮರಕುಟುಕ ಇದೆ ಅಂತ ಹೇಳಿದೆ, ಪುಟ್ಟ ಹಸಿರು ಬಣ್ಣದ ಮರಕುಟುಕ 1 2 1 2 1 1 2 1 2 1 ಈ ರೀತಿ ಕೊಡ್ತಾ ಹೋಗುತ್ತೆ. ಈ ರೀತಿ ಬೇರೆ ಬೇರೆ ಲಯದಲ್ಲೇ ತನ್ನದೇ ಆದಂತಹ ಲಯದಲ್ಲಿ ಕುಟ್ಟುವಂಥ ಕೆಲಸವನ್ನು ನಮ್ಮ ಮರಕುಟುಕ ಪಕ್ಷಿಗಳು ಮಾಡುತ್ತೆ. ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಲಯ ತಾಳವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕುಟ್ಟೋದಿಲ್ಲ. ಅದು ಈ ಮರಕುಟುಕ ಪಕ್ಷಿಯ ವಿಶೇಷ. ನಾನು ಮೊದಲೇ ಹೇಳಿದಾಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅಥವಾ ಸಹಬಾಳ್ವೆ ಅಥವಾ ಸಹಜೀವನ ಅಂತ ಕರಿತೀವಿ. ಇದನ್ನು ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಮರದಲ್ಲಿ ಇರುವಂತಹ ಹುಳಗಳನ್ನು ಹಿಡಿದು ಮರವನ್ನು ಕಾಂಡ ಕೊರೆದು ಆ ಮರವನ್ನು ಸಾಯಿಸುವಂಥ ಅಥವಾ ಮರಗಳನ್ನು ನಿಧಾನವಾಗಿ ಬೀಳಿಸುವಂಥ ಕೆಲಸವನ್ನು ಹುಳಗಳು ಗೆದ್ದಲು ಮಾಡೋದಾದರೆ, ಅದನ್ನು ತೆಗೆದು ಅದನ್ನು ತಿಂದು ಮರಗಳನ್ನು ಸ್ವಚ್ಛಗೊಳಿಸಿ ಮರಗಳು ಸದೃಢವಾಗಿ ನಿಲ್ಲೋದಕ್ಕೆ ಬೇಕಾದಂಥ ಸಹಕಾರವನ್ನು ನಮ್ಮ ಈ ಮರಕುಟುಕ ಪಕ್ಷಿ ಮಾಡುತ್ತೆ. ಹಾಗಾಗಿ ಇದನ್ನು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ, ಅಥವಾ ಸಹಬಾಳ್ವೆ ಅಥವಾ ಸಹಜೀವನ ಅಂತ ಕರಿತೀವಿ. ಈ ಥರ ಮರಕುಟುಕ ಮಾಡುವಂತಹ ಕೆಲಸದಿಂದ ಇಡೀ ಕಾಡು ಸಮೃದ್ಧವಾಗಿ ಸದೃಢವಾಗಿರುತ್ತೆ. ಮರಗಳಿಗೆ ಯಾವುದೇ ರೀತಿಯ ಹುಳಗಳ ಕಾಟ ಹೆಚ್ಚಾಗದಿರುವಂತೆ ನೋಡ್ಕೊಳ್ಳುವಂಥ ಶಕ್ತಿ ನಮ್ಮ ಮರಕುಟುಕ ಕೈಯಲ್ಲಿದೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿಶೇಷವಾದಂತಹ ಒಂದು ಮರಕುಟುಕವನ್ನು ನಾವು ಅಮೆರಿಕಾ ದೇಶದಲ್ಲಿ ಕಂಡುಹಿಡಿಬೋದು. ಆ ಪಕ್ಷಿಯ ಹೆಸರು ಅಕಾರ್ನ್ ವುಡ್ ಪೆಕರ್ ಅಂತ ಕರಿತೀವಿ. ಕ್ಯಾಲಿಫೋರ್ನಿಯಾ ಭಾಗದ ಕ್ಯಾಲಿಫರ್ ಅರಣ್ಯದಲ್ಲಿ ಈ ಪಕ್ಷಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಅಕಾರ್ನ್ ವುಡ್ ಪೆಕರ್ ಅಂತ ಹೆಸರು ಬರೋದಕ್ಕೆ ಕಾರಣ ಕ್ಯಾಲಿಫೋರ್ನಿಯಾ ಅರಣ್ಯದಲ್ಲಿ ಇರುವಂತಹ ಅಕಾರ್ನ್ ಮರಗಳು. ಈ ಮರಗಳು ಬೇಸಿಗೆಯಲ್ಲಿ ಹಣ್ಣನ್ನು ಬಿಡುತ್ತೆ. ಬೇಸಿಗೆಯಲ್ಲಿ ಈ ಅಕಾರ್ನ್ ವುಡ್ ಪೆಕರ್ ಒಣಗಿರುವಂತಹ ಮರಗಳನ್ನು ಹುಡುಕಿ ಅದರಲ್ಲಿ ರಂಧ್ರವನ್ನು ಕೊರೆಯುವಂಥ ಕೆಲಸವನ್ನು ಸಂಪೂರ್ಣವಾಗಿ ಕೈಗೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ಮರಕ್ಕೆ ತೂತ ಮಾಡುವಂಥ ಕೆಲಸವನ್ನು ಬಿಟ್ಟು ಬೇರೆ ಏನೂ ಕೆಲಸ ಮಾಡೋದಿಲ್ಲ. ಒಂದು ಸರಿ ತನಗೆ ಸಾಕಾಗುವಷ್ಟು ರಂಧ್ರಗಳನ್ನು ಕೊರೆದು ಮುಗಿದಿದೆ ಅಂತ ಅನಿಸಿದ್ರೆ, ಅದಾದ ನಂತರ ಅಕಾರ್ನ್ ಮರದಲ್ಲಿ ಬಿಟ್ಟಿರುವಂತಹ ಹಣ್ಣುಗಳನ್ನು ತೆಗೆದುಕೊಂಡು ಬರೋದು, ತಾನು ಮಾಡಿರುವಂತಹ ತೂತದ ಒಳಗೆ ಅಥವಾ ರಂಧ್ರದ ಒಳಗೆ ಅದನ್ನು ಕೂಡಿಡ್ತಾ ಹೋಗುತ್ತೆ. ಮೊದಲೇ ಹೇಳಿದ ಹಾಗೆ ಒಂದು ಬೇಸಿಗೆ ಕಾಲದಲ್ಲಿ 3 ರಿಂದ 4 ತಿಂಗಳ ಅವಧಿಯಲ್ಲಿ ಸಾಧಾರಣವಾಗಿ 55ರಿಂದ 60-70 ಸಾವಿರದವರೆಗೂ ರಂಧ್ರಗಳನ್ನು ಈ ಅಕಾರ್ನ್ ವುಡ್ ಪೆಕರ್ ಕೊರೆಯುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ.
ಯಾಕೆ ಈ ಥರ ಅದನ್ನು ತುಂಬಿಸ್ತಾ ಹೋಗುತ್ತೆ ಅಂತ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಅಲ್ಲಿ ಚಳಿಗಾಲ ತುಂಬ ಕೆಟ್ಟದಾಗಿರುತ್ತೆ. ಭಾರಿ ದಪ್ಪ ದಪ್ಪಾಗಿ ಹಾಳಿಯಾಗಿ ಹಿಮಗಳು ಬೀಳೋದಕ್ಕೆ ಶುರುವಾಗುತ್ತೆ. -18ರವರೆಗೂ ಕೂಡ ತಾಪಮಾನ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಬೇರೆ ಪಕ್ಷಿ ಪ್ರಾಣಿಗಳೆಲ್ಲ ದೂರಕ್ಕೆ ವಲಸೆ ಹೊರಟು ಹೋಗುತ್ತೆ. ಆದರೆ ನಮ್ಮ ಈ ಅಕಾರ್ನ್ ಉಡ್ಪೆಕರ್ ಇದೆಯಲ್ಲ, ಅದು ಎಲ್ಲೂ ಹೋಗೋದಿಲ್ಲ. ಬೇಸಿಗೆಯಲ್ಲಿ ಈ ಒಣಗಿರುವಂತಹ ಮರಗಳಲ್ಲಿ ರಂಧ್ರ ಕೊರೆದು ಅಲ್ಲಿ ಇಟ್ಟಿರುವಂತಹ ಅಕಾರ್ನ್ ಹಣ್ಣುಗಳನ್ನು ತನಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ತಾ 3ರಿಂದ 4 ತಿಂಗಳ ಸಮಯವನ್ನು ಕಳೆಯುತ್ತೆ. ಎಂಥ ವಿಶೇಷ ಅಲ್ವಾ? ನೀವು ಯೋಚಿಸಿ, ಅಕಸ್ಮಾತ್ ಆ ಅಕಾರ್ನ್ ಮರ ಏನಾದರೂ ಸತ್ತು ಹೋಯಿತು ಅಂತಂದರೆ ಈ ಪಕ್ಷಿ ಬದುಕೋದಿಲ್ಲ. ಅಥವಾ ಅಲ್ಲಿರುವಂತಹ ಒಣಗಿರೋ ಮರಗಳು ಸಂಪೂರ್ಣವಾಗಿ ನಾಶ ಆಯಿತು ಅಂದರೆ ಇವುಗಳಿಗೆ ರಂಧ್ರ ಕೊರೆಯೋದಕ್ಕೆ ಜಾಗನೇ ಇಲ್ಲದೆ ಈ ಪಕ್ಷಿಗಳು ಬದುಕೋದು ಕೂಡ ಕಷ್ಟ ಆಗುತ್ತೆ. ನೋಡಿ, ಇಲ್ಲೂ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಅಥವಾ ಸಹಬಾಳ್ವೆ ಸಹಜೀವನವನ್ನು ನಾವು ನೋಡ್ಬೋದಲ್ವಾ? ಇಂಥ ವಿಶೇಷವಾದ ಪಕ್ಷಿ ಮರಕುಟಿಕ ಪಕ್ಷಿ. ನೀವೆಲ್ಲ ಕಂಡಾಗ ಮಕ್ಕಳಿಗೆ ತೋರಿಸಿ ಈ ಎಲ್ಲ ವಿಚಾರಗಳನ್ನು ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮವನ್ನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.